ಬನಶಂಕರಿ ಉತ್ಸವವನ್ನ ಯಾವ ಜಿಲ್ಲೆಯಲ್ಲಿ ಆಚರಿಸಲಾಗುತ್ತದೆ? ಬಾಗಲಕೋಟೆ, ಕೊಪ್ಪಳ, ಗದಗ, ಹುಬ್ಬಳ್ಳಿ. ಸರಿಯಾದ ಉತ್ತರ ಬಾಗಲಕೋಟೆ. ಐಪಿಎಲ್ ಪ್ರಾರಂಭವಾದ ವರ್ಷ ಯಾವುದು? 2005, 2007, 2008, 2009. ಸರಿಯಾದ ಉತ್ತರ 2008. ತೂಕ ಇಳಿಸಿಕೊಳ್ಳಬೇಕೆಂದರೆ ಸಂಜೆ ಹೊತ್ತು ಯಾವ ಕೆಲಸವನ್ನ ಮಾಡಬಾರದು? ಸಿಹಿ ತಿನ್ನುವುದು, ಜ್ಯೂಸ್ ಕುಡಿಯುವುದು, ಬೇಕರಿ ತಿನಿಸು, ಫಾಸ್ಟ್ ಫುಡ್. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವೀಕ್ಷಕರೇ, ತೂಕ ಇಳಿಕೆ ಮಾಡಬೇಕೆಂದು ಬಯಸುವವರು ಮುಖ್ಯವಾಗಿ ತಮ್ಮ ಆಹಾರ ಕ್ರಮದಲ್ಲಿ ಬದಲಾವಣೆ ಮಾಡಿಕೊಳ್ಳಬೇಕು. ಫಾಸ್ಟ್ ಫುಡ್ಗಳನ್ನು ಬೇಕಾಬಿಟ್ಟಿ ತಿನ್ನುತ್ತಿದ್ದರೆ ಅಥವಾ ಒತ್ತಲದ ಹೊತ್ತಿನಲ್ಲಿ ತಿನ್ನುತ್ತಿದ್ದರೆ ತೂಕ ಇಳಿಕೆ ಮಾಡಲು ಸಾಧ್ಯವಾಗದು. ಅದೇ ರೀತಿ ಸಂಜೆ ವೇಳೆ ತಂಪು ಪಾನೀಯಗಳನ್ನು ಸೇವಿಸುವುದನ್ನ ಬಿಡಬೇಕು. ಇದರಲ್ಲಿರುವ ಕೃತಕ ಸಿಹಿಕಾರಕ ಮತ್ತು ಸೋಡಾ ಅಂಶ ದೇಹಕ್ಕೆ ಖಂಡಿತ ಒಳ್ಳೆಯದಲ್ಲ. ಅದೇ ರೀತಿ ಚೀಸ್, ಬೆಣ್ಣೆಯಂತಹ ಅಧಿಕ ಕೊಬ್ಬಿನಂಶವಿರುವ ವಸ್ತುಗಳನ್ನು ಸಹ ಸಂಜೆ ಹೊತ್ತು ಸೇವಿಸಬಾರದು. ಹಸಿವುವಂತಹ ಬೇಕರಿ ವಸ್ತುಗಳನ್ನು ಸಹ ಸೇವನೆ ಮಾಡಬಾರದು. ಯಾವ ನೀರಿನಿಂದ ಸ್ನಾನ ಮಾಡಿದರೆ ತೂಕ ಕಡಿಮೆಯಾಗುತ್ತದೆ? ಫಿಲ್ಟರ್ ನೀರು, ತಣ್ಣೀರು, ಬಿಸಿ ನೀರು, ಉಪ್ಪು ನೀರು. ಸರಿಯಾದ ಉತ್ತರ ತಣ್ಣೀರು. ಯಾವ ದೇಶದವರು ಬೆಂಕಿ ಪೊಟ್ಟಣವನ್ನ ಕಂಡುಹಿಡಿದರು? ಭಾರತ, ಇಂಗ್ಲೆಂಡ್, ಚೀನಾ, ಅಮೆರಿಕ. ಸರಿಯಾದ ಉತ್ತರ ಇಂಗ್ಲೆಂಡ್. ಖಾಲಿ ಹೊಟ್ಟೆಯಲ್ಲಿ ಜಾಗಿಂಗ್ ಮಾಡಿದರೆ ಏನಾಗುತ್ತದೆ? ತಲೆ ಸುತ್ತು, ಮಾಂಸಖಂಡಗಳಲ್ಲಿ ನೋವು, ತೂಕ ಹೆಚ್ಚಳ, ನರ ದೌರ್ಬಲ್ಯ. ಸರಿಯಾದ ಉತ್ತರ ತಲೆ ಸುತ್ತುವುದು ಮತ್ತು ಮಾಂಸಖಂಡಗಳಲ್ಲಿ ನೋವು. ವೀಕ್ಷಕರೇ, ಜಾಗಿಂಗ್ ಮಾಡುವುದು ದೈಹಿಕ ಆರೋಗ್ಯಕ್ಕೆ ತುಂಬಾನೇ ಉತ್ತಮ. ತೂಕ ಇಳಿಕೆಗೆ ಪ್ರಯತ್ನಿಸುತ್ತಿದ್ರೆ ದೈಹಿಕವಾಗಿ ಬಲಾಢ್ಯರಾಗಲು, ಜೀರ್ಣಕ್ರಿಯೆ ಸುಧಾರಿಸಲು ಜಾಗಿಂಗ್ ಮಾಡುವುದು ತುಂಬಾನೇ ಉತ್ತಮ. ಆದರೆ ಬೆಳಗಿನ ಹೊತ್ತು ಜಾಗಿಂಗ್ ಮಾಡುವುದು ಎಲ್ಲರಿಗೂ ಆಗಿ ಬರುವುದಿಲ್ಲ. ಇದರಿಂದ ಕೆಲವು ಅಡ್ಡ ಪರಿಣಾಮಗಳು ಕೂಡ ಆಗುತ್ತವೆ. ಬೆಳಗಿನ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಜಾಗಿಂಗ್ ಮಾಡುವಾಗ ನಾವು ದೈಹಿಕವಾಗಿ ಹೆಚ್ಚು ಸಮರ್ಥರಿರುವುದಿಲ್ಲ. ಆಗ ವೀಕ್ನೆಸ್ನಿಂದಾಗಿ ತಲೆ ಸುತ್ತುವುದು, ಬಳಲಿಕೆ ಕಂಡು ಬರಬಹುದು. ಕೆಲವರಿಗೆ ವಿಪರೀತ ಜಾಗಿಂಗ್ ಮಾಡುವುದರಿಂದ ಮಾಂಸಖಂಡಗಳಲ್ಲಿ ನೋವು ಕಾಣಿಸಿಕೊಳ್ಳಬಹುದು. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಜಾಗಿಂಗ್ ಮಾಡುವ ಸರಿಯಾದ ಕ್ರಮವನ್ನ ತಜ್ಞರಿಂದ ತಿಳಿದುಕೊಂಡು ಅದೇ ಪದ್ಧತಿಯನ್ನ ಮುಂದುವರಿಸುವುದು ಸೂಕ್ತ. ನಾಯಿ ಯಾವ ಬಣ್ಣವನ್ನ ನೋಡಿದ ನಂತರ ಕೋಪಗೊಳ್ಳುತ್ತದೆ? ಕೆಂಪು, ಬಿಳಿ, ಕಪ್ಪು, ಹಳದಿ. ಸರಿಯಾದ ಉತ್ತರ ಕಪ್ಪು. ನಿಂಬೆ ನೀರು ಯಾವ ರೋಗವನ್ನ ಗುಣಪಡಿಸುತ್ತದೆ? ಕಿಡ್ನಿ ಸ್ಟೋನ್, ಶುಗರ್, ಬಿಪಿ, ಮಲಬದ್ಧತೆ. ಸರಿಯಾದ ಉತ್ತರ ಮಲಬದ್ಧತೆ. ಮೆಟ್ಟಿಲು ಹತ್ತುವಾಗ ಆಯಾಸ ಮತ್ತು ಉಸಿರಾಟದ ತೊಂದರೆ ಅನುಭವಿಸಿದ್ರೆ ಯಾವ ಸಮಸ್ಯೆ ಇದೆ ಎಂದರ್ಥ? ಶ್ವಾಸಕೋಶ ಸಮಸ್ಯೆ, ಹೃದಯದ ಸಮಸ್ಯೆ, ಮೂಳೆಗಳ ದುರ್ಬಲ, ಸಂಧಿವಾತ. ಸರಿಯಾದ ಉತ್ತರ ಹೃದಯದ ಸಮಸ್ಯೆ. ವೀಕ್ಷಕರೇ, ನೀವು ಚುರುಕಾದ ನಡಿಗೆ ಅಥವಾ ಮೆಟ್ಟಿಲು ಹತ್ತುವಂತಹ ಲಘು ದೈಹಿಕ ಚಟುವಟಿಕೆಯನ್ನ ಮಾಡಿದಾಗ ನಿಮಗೆ ಆಯಾಸ ಅಥವಾ ಉಸಿರಾಟದ ತೊಂದರೆಯಾಗಬಾರದು. ಸಾಮಾನ್ಯ ಚಟುವಟಿಕೆಗಳಲ್ಲಿಯೂ ಸಹ ನಿಮಗೆ ದಣಿವು, ಉಸಿರಾಟದ ತೊಂದರೆ ಅಥವಾ ತಲೆ ತಿರುಗುವಿಕೆ ಕಂಡುಬಂದರೆ ಅದು ಹೃದಯ ವೈಫಲ್ಯದ ಸಂಕೇತವಾಗಿರಬಹುದು. ಹೀಗಾಗಿ ಈ ಲಕ್ಷಣಗಳು ಕಂಡುಬಂದರೆ ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.